ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ 3 ಕರೆಂಟ್ ಅಫೇರ್ಸ್ ಅನ್ನು MCQ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲೇ ಪ್ರಶ್ನೆ ಏನು ಕೇಳಿದೆ ನೋಡ್ರಿ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಅತಿ ಹೆಚ್ಚು ಪದಕ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಮಹಾರಾಷ್ಟ್ರ. ನೋಡಿ, 2023ರಲ್ಲಿ ಜರುಗಿರುವಂತಹ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಮಹಾರಾಷ್ಟ್ರವು ಅತಿ ಹೆಚ್ಚು ಪದಕಗಳನ್ನು ಪಡೆದುಕೊಂಡಿರುವಂಥದ್ದು. ತಮಿಳುನಾಡು ಆತಿಥ್ಯ ವಹಿಸಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2023 ಮುಕ್ತಾಯಗೊಂಡಿರುವಂಥದ್ದು. ಮಹಾರಾಷ್ಟ್ರವು 158 ಪದಕಗಳೊಂದಿಗೆ ಅಗ್ರಸ್ಥಾನ ಪಡೆದುಕೊಂಡಿರುವಂಥದ್ದು. 2023ನೇ ಸಾಲಿನ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ಅಂದ್ರೆ ತಮಿಳುನಾಡಿನಲ್ಲಿ ನಡೆಸಲಾಗಿತ್ತು. ಮಹಾರಾಷ್ಟ್ರವು 158 ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ತಮಿಳುನಾಡು ಮತ್ತು ಹರಿಯಾಣ ಕ್ರಮವಾಗಿ 98 ಪದಕಗಳು ಮತ್ತು 103 ಪದಕಗಳೊಂದಿಗೆ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ತಮಿಳುನಾಡು ಆತಿಥ್ಯ ವಹಿಸಿಕೊಂಡು ಇದರಲ್ಲಿ 98 ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ 2ನೇ ಸ್ಥಾನ ಪಡೆದುಕೊಂಡರೆ, ಇನ್ನು ಹರಿಯಾಣ 103 ಪದಕಗಳೊಂದಿಗೆ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು 2023 ಜನವರಿ 19ರಿಂದ 31ರವರೆಗೆ ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂದಲ್ಲಿ ನಡೆಸಲಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕ್ರೀಡೆಗಳನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ಅಂದ್ರೆ ತಮಿಳುನಾಡಿನಲ್ಲಿ ನಡೆಸಲಾಗಿರುವಂಥದ್ದು. ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳನ್ನು ನಡೆಸಲಾಗಿರುವಂಥದ್ದು. ನೋಡ್ರಿ, ಫಸ್ಟ್ ಟೈಮು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳನ್ನು ನಡೆಸಲಾಗಿರುವಂಥದ್ದು, ಅದು ತಮಿಳುನಾಡಲ್ಲಿ. ಇನ್ನು ಪ್ರಸಕ್ತ ವರ್ಷದಲ್ಲಿ ಜರುಗಿದಂತಹ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳು ಎಷ್ಟನೇ ಆವೃತ್ತಿ ಆಗಿದ್ರೆ 6ನೇ ಆವೃತ್ತಿ ಆಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ನಿಮ್ಗೆ ಎಷ್ಟಾಗುತ್ತೆ ಅಂತ ಅಮೌಂಟ್ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, ಆಮೇಲೆ 1 ಮಂತ್ ಕೊಟ್ಟಿದ್ದಾರೆ. 2023 ಜಾನ್ ಹಿಡ್ಕೊಂಡು ಡಿಸೆಂಬರ್ವರೆಗೆ 480 ರೂಪಾಯಿ ಆಗುತ್ತೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಡಿಸೆಂಬರ್ಗೆ 920 ರೂಪಾಯಿ ಆಗುತ್ತೆ. ಇದರ ಡಿಸ್ಕೌಂಟ್ ಅಲ್ಲಿ ನಿಮಗೆ 820 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಆಗಿರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದರೆ, ವಿಶ್ವ ತೇವಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಫೆಬ್ರವರಿ 2ರಂದು. ನೋಡ್ರಿ, ಪ್ರತಿ ವರ್ಷ ನಾವು ಫೆಬ್ರವರಿ 2ರಂದು ಈ ಒಂದು ವಿಶ್ವ ತೇವಭೂಮಿ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ತೇವಭೂಮಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆದರೆ 2024ರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಪ್ರತಿ ವರ್ಷ ಈ ಒಂದು ತೇವಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಿದ್ದಾರೆ ಫೆಬ್ರವರಿ 2ರಂದು ಆಚರಣೆ ಮಾಡ್ತೀವಿ. ಇನ್ನು ಥೀಮ್ ಏನಾಗಿತ್ತು ಅಂದ್ರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ನಾವು ನಿನ್ನೆ ವಿಡಿಯೋದಲ್ಲಿ ರಾಮ್ಸರ್ ಕನ್ವೆನ್ಷನ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಂಟ್ರೆಕ್ಸ್ ರೆಕಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಮಾಂಟ್ರೆಕ್ಸ್ ದಾಖಲೆ ಅಥವಾ ಮಾಂಟ್ರೆಕ್ಸ್ ರೆಕಾರ್ಡ್ ಅಂದ್ರೆ ಏನಂದ್ರೆ ರಾಮ್ಸರ ಕನ್ವೆನ್ಷನ್ ಅಡಿಯಲ್ಲಿ ಮಾಂಟ್ರೆಕ್ಸ್ ರೆಕಾರ್ಡ್ ಎಂಬುದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವಭೂಮಿಗಳ ಪಟ್ಟಿಯಲ್ಲಿರುವ ಆರ್ಧ ಭೂಮಿಯ ತಾಣಗಳ ಒಂದು ರಿಜಿಸ್ಟರ್ ಆಗಿರುವಂಥದ್ದು. ಅಂದ್ರೆ ನೋಂದಣಿಯಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದು ಯಾವ ಒಂದು ಇದರಲ್ಲಿ ಬರ್ತಂದ್ರೆ ಇದು ರಾಮ್ಸರ ಪಟ್ಟಿಯಲ್ಲಿ ಭಾಗವಾಗಿ ಇದನ್ನು ನಿರ್ವಹಿಸಲಾಗ್ತಿರುವಂಥದ್ದು. ಅಂದ್ರೆ ಏನ್ ರಾಮ್ಸರ ಕನ್ವೆನ್ಷನ್ ಐತಿ ನೋಡ್ರಿ, ಆ ರಾಮ್ಸರ ಕನ್ವೆನ್ಷನ್ ಅಲ್ಲೇ ಒಂದು ಪಾಠ ಅಂದ್ರ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ನಾವು ಹೇಳ್ತೀವಿ. ಇನ್ನು ಪ್ರಸ್ತುತ ಭಾರತದ 2 ಜೌಗು ಪ್ರದೇಶಗಳು ಮಾಂಟ್ರೆಕ್ಸ್ ದಾಖಲೆಯಲ್ಲಿ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಸುಮಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪ್ರಸ್ತುತವಾಗಿ ಭಾರತದ 2 ತಾಣಗಳು ಈ ಒಂದು ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಇರುವಂಥದ್ದು. ಮೊದಲನೇದು ಯಾವುದಂದ್ರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಅಥವಾ ಕಿಯೋಲಾಡಿಯೋ ಘಾನಾ ರಾಷ್ಟ್ರೀಯ ಉದ್ಯಾನ ಅಂತ ಕೂಡ ಕರಿತೀವಿ ನಾವು. ಎರಡನೇದು ಯಾವುದರ ಲೋಕ್ಟಾಕ್ ಸರೋವರ, ಇದು ಮಣಿಪುರದಲ್ಲಿ ಕಂಡು ಬರುವಂಥದ್ದು. ಪ್ರಸ್ತುತವಾಗಿ 2 ಇದಾವೆ. ಇನ್ನೊಂದು ಹೇಳಿದ್ರೆ ಚಿಲ್ಕಾ ಸರೋವರ ಒಡಿಶಾದಲ್ಲಿ ಕಂಡು ಬರುವಂಥದ್ದು. ದಾಖಲೆ ಇರಿಸಲಾಗಿತ್ತು, ಆದರೆ ನಂತರ ತೆಗೆದು ಹಾಕಲಾಗಿತ್ತು. ಅಂದರೆ ಈ ಮೊದಲು ಚಿಲ್ಕಾ ಸರೋವರನ್ನು ಕೂಡ ಈ ಒಂದು ಆ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಸೇರಿಸಲಾಗಿರುವಂಥದ್ದು. ಬಟ್ ಅದೇನು ಮಾಡಿದ್ರೆ ಈಗ ಈ ಮಾಂಟ್ರೆಕ್ಸ್ ರೆಕಾರ್ಡ್ ಇಂದ ತೆಗೆದು ಹಾಕಿರುವಂಥದ್ದು. ಪ್ರಸ್ತುತವಾಗಿ 2 ಜೌಗು ಪ್ರದೇಶಗಳು ಈ ಒಂದು ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ,
ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ತಮಿಳುನಾಡು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯವನ್ನು ತಮಿಳುನಾಡಿನ 18ನೇ ವನ್ಯಜೀವಿಯರಣ್ಯ ಅಭಯಾರಣ್ಯ ಎಂದು ಘೋಷಣೆ ಮಾಡಲಾಗಿರುವಂಥದ್ದು. ರೀಸೆಂಟ್ ಆಗಿ ತಮಿಳುನಾಡು ಸರ್ಕಾರ ಏನು ಮಾಡಿದೆ, ಈ ಒಂದು ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯವನ್ನು 18ನೇ ವನ್ಯಜೀವಿ ಅಭಯಾರಣ್ಯ ಘೋಷಣೆ ಮಾಡಿರುವಂಥದ್ದು. ಇನ್ನು 1972ರ ವನ್ಯಜೀವಿ ಸಂರಕ್ಷಣಾ ಕಾನೂನು ಅಡಿಯಲ್ಲಿ ರಾಜ್ಯಗಳಿಗೆ ಘೋಷಿಸುವ ಅಧಿಕಾರವನ್ನು ಹೊಂದಿರುವಂಥದ್ದು. ಅಂದರೆ ಈ ಒಂದು ವನ್ಯಜೀವಿ ಅಭಯಾರಣ್ಯಗಳನ್ನು ಯಾರು ಘೋಷಣೆ ಮಾಡುವಂಥ ಅಧಿಕಾರ ಹೊಂದಿದರೆ, ರಾಜ್ಯ ಸರ್ಕಾರಗಳು ಘೋಷಣೆ ಮಾಡುವಂಥ ಅಧಿಕಾರ ಹೊಂದಿರುವಂಥದ್ದು. ಅವರಿಗೆ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಈ ಒಂದು ಅಧಿಕಾರ ನೀಡಲಾಗಿದೆ ಅಂದ್ರೆ 1972ರ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಈ ಒಂದು ಅಧಿಕಾರವನ್ನು ನೀಡಲಾಗಿರುವಂಥದ್ದು. ಇನ್ನು ನಾವು ವನ್ಯಜೀವಿ ಅಭಯಾರಣ್ಯ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ, ಈ ಒಂದು ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಹಿಡಿಯುವುದು, ಕೊಲ್ಲುವುದು ಮತ್ತು ಬೇಟೆಯಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿರುವಂಥದ್ದು. ಇನ್ನು ವನ್ಯಜೀವಿ ಅಭಯಾರಣ್ಯಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಸಂರಕ್ಷಿಸುತ್ತವೆ. ಅದಲ್ಲದೆ ಅವುಗಳನ್ನು ಮನುಷ್ಯರು ಮತ್ತು ಪರಭಕ್ಷಕಗಳಿಂದ ರಕ್ಷಣೆ ಮಾಡ್ತಾ ಇರುವಂಥದ್ದು. ಈ ಒಂದು ವನ್ಯಜೀವಿ ಅಭಯಾರಣ್ಯಗಳ ಪ್ರಮುಖ ಉದ್ದೇಶ ಏನಂದ್ರೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು ಇವುಗಳ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇನ್ನು ಪ್ರಮುಖ ಒಂದು ವನ್ಯಜೀವಿ ಅಭಯಾರಣ್ಯಗಳನ್ನು ನಾವು ನೋಡ್ತಾ ಬಂದು ನೋಡ್ರಿ, ಮೊದಲನೇ ಯಾವ್ದಾರ ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಇನ್ನು ಗೋವಿಂದ ಅಂತ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬರುತ್ತೆ, ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಇನ್ನು ಮಧುಮಲೈ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ. ಇನ್ನು ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬರುತ್ತೆ, ಕೇರಳದಲ್ಲಿ ಕಂಡು ಬರುತ್ತೆ. ತಂಥೈ ಪೆರಿಯಾರ್ ಅಂದ್ರೆ ಅದು ತಮಿಳುನಾಡು, ಜಸ್ಟ್ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂದ್ರೆ ಅದು ಕೇರಳದಲ್ಲಿ ಕಂಡು ಬರುತ್ತೆ. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಗಿರ್ ವನ್ಯಜೀವಿ ಅಭಯಾರಣ್ಯ, ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ನೀರಿನ ಕ್ರೆಡಿಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗಿತ್ತಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಅಂತರ್ಜಲ ಮಟ್ಟ ಸುಧಾರಿಸಲು ತಜ್ಞರಿಂದ ಕ್ರಿಯಾ ಯೋಜನೆ, ನೀರಿನ ಕ್ರೆಡಿಟ್ ಜಾರಿಗೆ ಶಿಫಾರಸು ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೀರು ಸಂಗ್ರಹ ಮಾಡಿ ಅಂತರ್ಜಲ ಹೆಚ್ಚಿಸಲು ಕ್ರಮ ಕೈಗೊಂಡಿರುವ ರೈತರಿಗೆ ಪ್ರೋತ್ಸಾಹಧನ ನೀಡುವ ನೀರಿನ ಕ್ರೆಡಿಟ್ ಪದ್ಧತಿ ಜಾರಿಗೊಳಿಸಲು ತಜ್ಞರು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂಥದ್ದು. ರೀಸೆಂಟ್ ಆಗಿ ತಜ್ಞರು ಏನು ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾರು ಈ ಒಂದು ರೈತರು ನೀರನ್ನು ಸಂಗ್ರಹಣೆ ಮಾಡ್ತಾರೆ ನೋಡ್ರಿ, ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವಂಥ ಒಂದು ನೀರಿನ ಕ್ರೆಡಿಟ್ ಪದ್ಧತಿ ನೀವು ಜಾರಿಗೆ ತಗೊಂಡು ಬರ್ಬೇಕಂತ ರೀಸೆಂಟ್ ಆಗಿ ಶಿಫಾರಸನ್ನು ಮಾಡಿರುವಂಥದ್ದು. ಇಂಗಾಲದ ಕ್ರೆಡಿಟ್ ಮಾದರಿಯಲ್ಲಿ ನೀರಿನ ಕ್ರೆಡಿಟ್ ಜಾರಿಗೆ ತರಲಾಗ್ತಿರುವಂಥದ್ದು. ಆದರೆ ಈ ಒಂದು ಇಂಗಾಲ ಕ್ರೆಡಿಟ್ ಅಂದ್ರೆ ಏನು ಮತ್ತು ನೀರಿನ ಕ್ರೆಡಿಟ್ ಅಂದ್ರೆ ಏನು ಅದರ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ನೋಡಿ, ನೀರಿನ ಕ್ರೆಡಿಟ್ ಎಂದರೆ ಅಂತರ್ಜಲ ವೃದ್ಧಿಗೆ ಕ್ರಮಗಳು ಹಾಗೂ ಹವಾಮಾನ ವೈಪರೀತ್ಯವನ್ನು ತಡೆಯಲು ಜಮೀನಿನಲ್ಲಿ ವಿವಿಧ ಪದ್ಧತಿಗಳಿಂದ ನೀರನ್ನು ಸಂಗ್ರಹಣೆ ಮಾಡುವ ರೈತರಿಗೆ ಪ್ರೋತ್ಸಾಹಧನ ನೀಡುವುದಕ್ಕೆ ನೀರಿನ ಕ್ರೆಡಿಟ್ ಎಂದು ಕರೆಯಲಾಗುತ್ತೆ. ಯಾವ ರೈತರು ತಮ್ಮ ಜಮೀನಿನಲ್ಲಿ ಈ ಒಂದು ನೀರನ್ನು ಸಂರಕ್ಷಣೆ ಮಾಡ್ತಾರೆ ನೋಡ್ರಿ, ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವುದೇ ನಾವು ಎಂತ ಕರಿತೀವಿ ರೀ, ನೀರಿನ ಕ್ರೆಡಿಟ್ ಅಂತ ಕರಿತೀವಿ. ಆದರೆ ಕಾರ್ಬನ್ ಕ್ರೆಡಿಟ್ ಎಂದರೆ ಏನಂದ್ರೆ ಪರಿಸರಕ್ಕೆ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಕೇಂದ್ರೀಕರಿಸ್ತದ. ಅಂದರೆ ಈ ಒಂದು ಕಾರ್ಬನ್ ಕ್ರೆಡಿಟ್ ಪ್ರಮುಖ ಉದ್ದೇಶ ಏನಂದ್ರೆ ಅಂದ್ರೆ ಹಸಿರು ಮನೆ ಹೊರಸೂಸುವಿಕೆ ಎಂದು ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಕಾರ್ಬನ್ ಕ್ರೆಡಿಟ್ ಎನ್ನುವುದು ವ್ಯಾಪಾರ ಮಾಡಬಹುದಾದ ಪ್ರಮಾಣ ಪತ್ರ ಅಥವಾ ವ್ಯಾಪಾರ ಮಾಡಬಹುದಾದ ಪರವಾನಗಿಯಾಗಿದ್ದು, ಕ್ರೆಡಿಟ್ ಹೊಂದಿರುವವರಿಗೆ 1 ಟನ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದೇ ಪ್ರಮಾಣದ ಇತರ ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಂತ ಒಂದು ಹಕ್ಕನ್ನು ಅನುಮತಿಸುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ರಾಷ್ಟ್ರ ಕಾರ್ಬನ್ ಕ್ರೆಡಿಟ್ ಹೊಂದಿತ್ತಂದ್ರೆ ಅವ್ರು ಏನು ಮಾಡ್ಬೋದು, 1 ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದೇ ಪ್ರಮಾಣದ ಇತರ ಯಾವುದೇ ಒಂದು ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಂತ ಒಂದು ಹಕ್ಕನ್ನು ಹೊಂದಿರುವಂಥದ್ದು. ಜಸ್ಟ್ ಇದನ್ನು ಹೇಳ್ತೀವಿ ನಾವು ಟ್ರೇಡೇಬಲ್ ಒಂದು ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ನಾವು, ಇದು ಕಾರ್ಬನ್ ಕ್ರೆಡಿಟ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಚಂಪೈ ಸೋರೆನ್ ಇದಕ್ಕೆ ಸರಿಯಾದ ಉತ್ತರ. ಇದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇತ್ತೀಚೆಗೆ ಚಂಪೈ ಸೋರೆನ್ ಅವರು ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು. ನೋಡ್ರಿ,
ಜಸ್ಟ್ ನಿಮ್ಗೆ ಏನು ಕೇಳ್ಬೋದು, ರೀಸೆಂಟ್ ಆಗಿ ಜಾರ್ಖಂಡ್ ನೂತನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡವ್ರು ಯಾವ್ದಾರ ಚಂಪೈ ಸೋರೆನ್ ಅಂತ ಹೇಳ್ತೀವಿ. ಏನ ಜಾರ್ಖಂಡ್ ಬಗ್ಗೆ ಮಾತಾಡ್ತಾ ಬಂದ್ರೆ ಇದರ ರಾಜಧಾನಿ ರಾಂಚಿ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ಜಾರ್ಖಂಡ್ನ ರಾಜ್ಯಪಾಲರಾಗಿ ಯಾರು ಕಾರ್ಯನಿರ್ವಹಿಸ್ತಿದಾರ, CP ರಾಧಾಕೃಷ್ಣನ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದರೆ, ಪ್ರಸ್ತುತ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಋತುರಾಜ್ ಅವಸ್ಥಿ. ನೋಡ್ರಿ 2020ರಲ್ಲಿ 22ನೇ ಕಾನೂನು ಆಯೋಗವನ್ನು ರಚನೆ ಮಾಡಲಾಗಿರುವಂಥದ್ದು. ಅದರ ಪ್ರಸ್ತುತ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಋತುರಾಜ್ ಅವಸ್ಥಿ ಅಂತ ನಾವು ಹೇಳ್ತೀವಿ. ನೋಡಿ, ಭಾರತದ 22ನೇ ಕಾನೂನು ಆಯೋಗವು ರೀಸೆಂಟ್ ಆಗಿ ಏನ್ ಮಾಡಿದೆ, ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಯಾವ ವರದಿ ಅಂದ್ರೆ ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನು ತಡೆಗಟ್ಟುವ ಕಾನೂನು ಮರುಪರಿಶೀಲಿಸುವುದು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ಸಾರ್ವಜನಿಕ ಆಸ್ತಿಗಳು ನಾಶ ಕಡಿಮೆಯಾಗದೆ ಮುಂದುವರೆದಿದೆ. ಸಾರ್ವಜನಿಕ ಬಹುಕಸಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡುತ್ತದೆ ಮತ್ತು ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ ಅಂತ ಈ ಒಂದು ವರದಿಯಲ್ಲಿ ಮಾಹಿತಿ ನೀಡಲಾಗಿರುವಂಥದ್ದು. ಒಟ್ಟಾಗಿ ನಿಮ್ಗೇನು ಕೇಳ್ಬೋದು, ಸಾರ್ವಜನಿಕ ಆಸ್ತಿ ಹಾನಿಗೆ ತಡೆಗಟ್ಟುವ ಒಂದು ಕಾನೂನು ಮರುಪರಿಶೀಲಿಸುವಂಥ ಒಂದು ವರದಿ ಬಿಡುಗಡೆ ಮಾಡುವಂಥ ಆಯೋಗ ಯಾವಂದ್ರೆ ರೀಸೆಂಟ್ ಆಗಿ ಭಾರತದ 22ನೇ ಕಾನೂನು ಆಯೋಗ ಬಿಡುಗಡೆ ಮಾಡಿರುವಂಥದ್ದು. ಇದನ್ನು ಗಮನದಲ್ಲಿಟ್ಟುಕೊಂಡು 22ನೇ ಆಯೋಗವು ಸ್ವಯಂ ಪ್ರೇರಿತ ವರದಿಯನ್ನು ಸಿದ್ಧಪಡಿಸಿ ಅದನ್ನು ಬಿಡುಗಡೆ ಮಾಡಿರುವಂಥದ್ದು. ಇನ್ನು ಇದು ದಂಡ ಸಂಹಿತೆ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಕ್ರೋಢೀಕರಣವನ್ನು ಶಿಫಾರಸು ಮಾಡಿತ್ತು. ಇನ್ನು ಕಾನೂನು ಆಯೋಗ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ ನೋಡ್ರಿ, ಭಾರತ ಸರ್ಕಾರವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾನೂನು ಆಯೋಗ ರಚನೆ ಮಾಡಿದ್ದು ಯಾವಾಗ 1955ರಲ್ಲಿ ಇದರ ಒಂದು ರಚನೆ ಮಾಡಿರುವಂಥದ್ದು. ಇದರ ಒಂದು ಮೊದಲ ಕಾನೂನು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸೋರು ಯಾವಂದ್ರೆ ಶ್ರೀ ಎಂ ಸೆಟಲ್ವಾಡ್ ಅಂತ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಕಾನೂನು ಆಯೋಗ ರಚನೆ ಮಾಡಿದ್ದು 1955ರಲ್ಲಿ. ಅದರ ಒಂದು ಪ್ರಥಮ ಅಧ್ಯಕ್ಷರು ಯಾರಾಗಿದ್ದಾರೆ, ಶ್ರೀ ಎಂ ಸೆಟಲ್ವಾಡ್ ಅಂತ ನಾವು ಹೇಳ್ತೀವಿ. ಇನ್ನು ಪ್ರಸ್ತುತವಾಗಿ ಭಾರತದಲ್ಲಿ ಜಾರಿ ಇರುವಂಥದ್ದು ಎಷ್ಟನೇ ಕಾನೂನು ಆಯೋಗ ಅಂದ್ರೆ 22ನೇ ಕಾನೂನು ಆಯೋಗ. ಇದನ್ನು ರಚನೆ ಮಾಡಿದ್ದು ಯಾವಂದ್ರೆ 2020ರಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರ ಋತುರಾಜ್ ಅವಸ್ಥಿ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೆನೆಸ್ಕೊಟ್ಟಿದೆ ನೋಡ್ರಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಡಿಜಿಟಲ್ ಡಿಟ್ಯಾಕ್ಸ್ ಉಪಕ್ರಮ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಪೆಂಟಾನಿಲ್ ಎಂದರೆ ಏನಂತ ಪ್ರಶ್ನೆ ಕೇಳಿದರೆ ಇದು ಒಂದು ಔಷಧವಾಗಿರುವಂಥದ್ದು. ಇನ್ನು ಸೇಕ್ ಕೇರ್ಸ್ ವೆಬ್ ಪೋರ್ಟಲ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ವಲಯ. ತದನಂತರದಲ್ಲಿ ಟ್ರೈನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅನಿಲ್ ಕುಮಾರ್ ಲಹೋಟಿ ಅಂತ ನಾವು ಹೇಳ್ತೀವಿ. ಸ್ನೇಹಿತರೆ, ಎಲ್ಲಿಗೊಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.